ಫಸ್ಟ್ ಪಿ ಯು ಸಿ ಮೇಲೆ, ಸೆಕೆಂಡ್ ಪಿ ಯು ಸಿ ಕೆಳಗೆ ಅಷ್ಟೇ. ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ. ನಾವು ಇದೇ ಬಸ್ಸಿಗೆ ವಾಪಸ್ ಹೋಗ್ಬೇಕಿದೆ. ಹೌದು, ಈ ಬಸ್ಸೇ ಬಂದು 10 days ರಜೆ ಕೊಟ್ಟಿದ್ರು ಟೋಟಲ್. ನಂಗೆ ಇನ್ನೂ ನೆನಪಿದೆ. ಗೈಸ್, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿನ. ನಮ್ಮ ಸೈಡಿನ ಮಳೆ ನೋಡ್ಬಿಟ್ರೆ ನೀವು ಬೆಂಗಳೂರು ಸೈಡಿನ ಮಳೆಗೆ ನೋಡಿದ್ರೆ ಸಿರ್ಸಿವರೆಗೂ ಕಾರ್ ತಗೊಂಡಷ್ಟು ಮೀಟ್ರ್ ಇಲ್ಲ ನನಗೆ. ಸರಿಯಾಗಿ ಓಡ್ಸೋಕ್ಕೇನು ಬರಲ್ಲ, ಬಟ್ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ತೋರ್ಸೋಣ ಇವತ್ತು. ಲೆಟ್ಸ್ ಮೀಟ್ ಅಲ್ಲಿ. ಹಾಂ ಬಾಯ್, ಒಳ್ಳೇದೊಂದು ಮಾನ್ಸೂನ್ ರೈಡು. ಇವತ್ತೇನಂದರೆ ನಾವು ಬಾವನ ಗಾಡಿ ತೊಗೊಬಂದಿದ್ವಿ, ಕೊಟ್ಟು ಬರೋಕ್ಕೆ ಹೋಗೋಣ. ಸರಿ ಪಣ, ಲೆಟ್ಸ್ ಮೀಟ್ ಅಲ್ಲಿ. ಹಾಂ ಬಾಯ್, ಒಳ್ಳೇದೊಂದು ಮಾನ್ಸೂನ್ ರೈಡು. ಬಾಯ್. ನಾನು ಅಲ್ಲಿವರೆಗೂ ಕಾರ್ ತೊಗೊಂಡು ಹೋಗ್ತೀನಿ. ಪ್ರವೀಣ ಬೈಕಲ್ಲಿ ಬರ್ತಾನೆ. ಸರಿಯಾಗಿ ಓಡ್ಸೋಕ್ಕೇನು ಬರಲ್ಲ, ಬಟ್ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ತೋರ್ಸೋಣ ಇವತ್ತು. ನನಗೆ ಸರಿಯಾಗಿ ಏನು ಓಡ್ಸೋಕ್ಕೆ ಬರಲ್ಲ, ಬಟ್ ಬಂದಂಗೆ ತೋರಿಸ್ತೀನಿ ಆಯಿತಾ. ಎಲ್ಲದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎದುರ್ಕೊಂಡ್ಬಿಟ್ರೆ ಏನು ಮಾಡ್ಕೊ. ನಾವು ಹೇರೂರಲ್ಲಿ ಗಾಡಿ ಇಟ್ಟು ಹೋಗೋದು. ಮಲೆನಾಡಲ್ಲಿ ಭಯಂಕರ ಮಳೆಗಾಲ ಆಗ್ಬಿಟ್ಟು ರೋಡ್ ಹೆಂಗಾಗಿದೆ ಅಂದರೆ ಮಸ್ತು ವ್ಯೂ ನೋಡಿ ಒಂದ್ಸಲ. ಅದೇನೋ ಡೈಲಾಗ್ ಇತ್ತಲ್ಲ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಅಂತೇಳಿ. ನಮ್ಮೂರು ನೋಡ್ಬಿಟ್ರೆ ನಂಗೆ ಅದೇ ನೆನಪಾಗೋದು. ಇದು ನಮ್ಮ ಹೇರೂರು, ಕಾಣಿಸ್ತಾ ಇರ್ಬೋದು. DL ಎಲ್ಲ ನನ್ನ ಹತ್ರ ಇದೆ, ಬಟ್ ಕಾರ್ ತಗೊಂಡು ಹೋಗೋಷ್ಟು ಮೀಟ್ರ್ ಇಲ್ಲ ಸಿರ್ಸಿಗೆ. ಬೈಕಲ್ಲಿ ಹೋಗೋಣ, ಬರ್ತಾ ಬಸ್ಸಿಗೆ ಬರೋಣ. ಜರ್ಕಿನ್ ಹಾಕ್ಕೋಬೇಕು, ಪ್ಯಾಂಟ್ನ ಇಲ್ಲಿಂದಾನೆ ಹಾಕ್ಕೊಬಿಡೋಣ. ಶರ್ಟ್ನ ಅಲ್ಲೆಲ್ಲಾದರೂ ಹಾಕ್ಕೋಬೋದು. ಮಳೆ ಬರ್ತಾ ಇದೆ, ಮಲೆನಾಡಲ್ಲಿ ಭಯಂಕರ ಮಳೆಗಾಲ. ಪ್ರವೀಣವ್ರೆ, ಮಲೆನಾಡಿನ ಮಳೆಗಾಲದ ಬಗ್ಗೆ ಏನಾದರೂ ಹೇಳ್ಬೋದು? ನಮ್ಮ ಸೈಡಿನ ಮಳೆ ನೋಡ್ಬಿಟ್ರೆ ನೀವು ಬೆಂಗಳೂರು ಸೈಡಿನ ಮಳೆಗೆ ನೋಡಿದ್ರೆ ನೀವು ಸೈಕಾಗ್ಬಿಡ್ತೀರಾ, ಕಳೆದೋಗ್ಬಿಡ್ತೀರಾ ಹೇಳಿ. ಏನಾದರೂ ಒಂದು ಮಾಡ್ಕೊಂಡಿದ್ರೆ ನಮಗೆ ಸಮಾಧಾನ ಇಲ್ಲ. ನಾನು ಕರೆಕ್ಟಾಗಿ ಬರೋದು ಬಂದಿದ್ದೀನಿ. ನಮ್ಮ ಭಾವ RC ಕಾರ್ಡ್ ಕೊಟ್ಟಿದ್ದ, ಅದನ್ನು ಬಿಟ್ಟು ಬಂದಿದ್ದೀನಿ. ಮತ್ತೆ ಪ್ರವೀಣ್ ತರೋದಕ್ಕೆ ಹೋದ, ಬೈಕೊಂತ ಅಂತೂ ಹೋದ. ಗೈಸ್, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿನ. ಮುಂದೆ ಜರ್ನಿ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀವಿ ಇವತ್ತು. ಓಕೆ, ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಹೆಂಗಿದೆ ನಮ್ಮೂರು ಪಂಚಾಯತ್ತು ಇದಂಥದ್ದು ಕೃಷಿ ಆಫೀಸ್. ಲೆಟ್ಸ್ ಸ್ಟಾರ್ಟ್. ಇಲ್ಲೊಂದು ಬ್ರಿಡ್ಜ್ ಇದೆ, ತೋರಿಸ್ತೀನಿ ನೋಡಿ. ನೀರಿಲ್ಲ ಗೈಸ್, ಅದು ಯಾವ ಸಣ್ಣ ಮಳೆಗೂ ತುಂಬ್ತಿತ್ತು. ಯಾಕೋ ಈ ವರ್ಷ ಈ ಬ್ರಿಡ್ಜ್ ಮೇಲೂ ನೀರು ಹೋಗಿರಂಗಿಲ್ಲ. ನಾವು ಕಾಲೇಜ್ ಹೋಗ್ತಾ ಯಾವಾಗಲೂ ಆಲ್ಮೋಸ್ಟ್ ತುಂಬಿಕೊಂಡೇ ಇರ್ತಿತ್ತು ಈ ಬ್ರಿಡ್ಜ್ ಮಾತ್ರ. ನೋಡಿ ಗೈಸ್, ಈ ದೇವಸ್ಥಾನದ ಟಾಪ್ ಇದೆಯಲ್ಲ, ಅಲ್ಲಿವರೆಗೂ ನೀರು ಬಂದಿತ್ತು. ನಾವು ಕಾಲೇಜ್ ಹೋಗೋ ಟೈಮಲ್ಲಿ 10 days ರಜೆ ಕೊಟ್ಟಿದ್ರು ಟೋಟಲ್. ನಂಗೆ ಇನ್ನೂ ನೆನಪಿದೆ. ವಾಯ್ಸ್ ಏನು ಕೇಳ್ತಾ ಇರಲ್ಲ, ಗೊತ್ತಿರೋ ವಿಷಯ, ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ನಮ್ಮೂರು ಬಸ್ಸು ಮಸ್ತಾಗಿದೆಯಲ್ಲ. ನಾವು ಕಾಲೇಜ್ ಹೋಗ್ತಾ ಇದೆ, ಬಸ್ಸಿಗೆ ರಿಟರ್ನ್ ಬರೋದು. 6 ಗಂಟೆ ಬಸ್ ಅಲ್ಲ ಪ್ರವೀಣ ಇದು? 6 ಗಂಟೆ ಶಿರ್ಸೆ ಬಿಡೋದು. ನೆಕ್ಸ್ಟ್ ನಾವು ಇದೇ ಬಸ್ಸಿಗೆ ವಾಪಸ್ ಹೋಗ್ಬೇಕಿದೆ. ಹೌದು, ಈ ಬಸ್ಸೇ ಬಂದು ಮತ್ತೆ ಶಿರ್ಸಿಗೆ, ಈಗ ನಮ್ಮೂರಿಗೆ ಹೋಗಿ ಅದು ರಿಟರ್ನ್ ಬಂದು ಮತ್ತೆ ಶಿರ್ಸಿಯಿಂದ 8:15 ಬಿಡ್ತಾರೆ. ಆ ಬಸ್ಗೆ ರಿಟರ್ನ್ ಹೋಗ್ಬೇಕು ನಾವು ಅಷ್ಟೇ. ದೇವಸ್ಥಾನ ನೋಡಿ, ದೇವಸ್ಥಾನ ನಮ್ಮ ಅಣ್ಣ ಕಲಿಬೇಕಾದ್ರೆ ದೇವಸ್ಥಾನದಲ್ಲಿ ನಮ್ಮ ಕಾಲೇಜ್ ಇದ್ದಿದ್ದು. ನಾವೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ ಇದೆ, ತೋರಿಸ್ತೀನಿ. ನಾವು ಕಲ್ತೀವಿ, ಅದು ಹೊಸ ಬಿಲ್ಡಿಂಗು. ಫಸ್ಟು ಹೊರಗಡೆ ಮದುವೆ ಏನಾದರೂ ಆದರೆ ಊಟಕ್ಕೆಲ್ಲ ಹೋಗ್ತಿದ್ರು. ಮಸ್ತಾಗಿತ್ತು ಮಾತ್ರ. ಅವಾಗ ಜಸ್ಟ್ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ಇಲ್ಲಿಂದ ಶಿರ್ಸಿ ಕುಮಟಾ ರೋಡು ಅಂತ ಹೋಗ್ತಾ ಇರ್ಬೋದು ಇಲ್ಲಿಂದ ಅಂತಂದರೆ. ನಮ್ಮ ಕಾಲೇಜ್ನ ತೋರಿಸ್ತೀನಿ ನೋಡಿ. ನಮ್ಮ ಕಾಲೇಜ್ನ ನಾವು ಕಲ್ತಿರೋದು ಇಲ್ಲೇ. ಹೋಗಿ ಬರ್ಬೋದಿತ್ತು ಪ್ರವೀಣ, ಬಟ್ ಬೇಡ. ಹಾಂ, ಹೋಗಿರಲಿ, ತೋರ್ಸೋಣ, ಅರ್ಧದವರೆಗೂ ತೋರ್ಸೋಣ ಅಲ್ಲ. ಕಾಲೇಜ್ ಬಿಟ್ಮೇಲೆ ಫಸ್ಟ್ PUC ಬಿಟ್ಮೇಲೆ ಈ ರೋಡಲ್ಲಿ ಇಲ್ಲಿವರೆಗೂ ಬಂದಿರೋದು. ಹಾಂ, ಸೆಕೆಂಡ್ PUC ಮುಗಿಸಿ ಬಿಟ್ಮೇಲೆ
ಇವತ್ತೇ ಇಲ್ಲಿವರೆಗೂ ಬಂದಿರೋದು ಅಂದರೆ ಸಾಕು. ಒಳಗೆಲ್ಲ ಹೋಗೋದು ಬೇಡ. ಹಂಗೆ ನೋಡಿ ಮುಂದ್ಗಡೆ ಗದ್ದೆ ಬೈಲು, ಸುತ್ತಲೂ ಕಾಡು. ಎಂಥ ಜಾಗದಲ್ಲಿ ಇದೆ ಅಂದರೆ ನಮ್ಮ ಕಾಲೇಜು ಹೇಳೋದಲ್ಲ. ನಮ್ಮ ಕ್ಲಾಸ್ ರೂಮ್ ಅಂತೂ ಅದೇ ಆಗಿತ್ತು ಕಾಮರ್ಸಲ್ಲಿ. ಫಸ್ಟ್ ಪಿ ಯು ಸಿ ಮೇಲೆ, ಸೆಕೆಂಡ್ ಪಿ ಯು ಸಿ ಕೆಳಗೆ ಅಷ್ಟೇ. ನಾನು ಕಾಲೇಜ್ ಹೋಗ್ಬೇಕಿದ್ರಿಂದ ನೋಡ್ತಾ ಇದ್ದೀನಿ. ಕನ್ಸ್ಟ್ರಕ್ಷನಲ್ಲೇ ಇತ್ತು, ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ ನೋಡಿ. ಆದರೂ ಮಾಡಿಸಿ ಒಂದು ಸೈಡ್ ಬಿಟ್ಕೊಟ್ರು ಗಾಯ್ಸ್. ಅಂದರು ಇಷ್ಟು ವರ್ಷಕ್ಕೆ ಒಂದು ಸೈಡ್ ಮಾಡಿಕೊಟ್ಟಿದ್ದಾರೆ ಜಸ್ಟ್, ಇನ್ನೊಂದು ಸೈಡ್ ಇದೆ ಹಾಗೆ. ಯೋಗೇಶ್ ಕ್ಯಾಮ್ರಾ ಇದೆಯಂತೆ, ನಮ್ಮ ಪ್ರವೀಣ ಹೇಳ್ತಾ ಇದ್ದ ನೋಡಿ. ಕ್ಯಾಮ್ರಾ ಹಾಕ್ಬಿಟ್ಟಿದ್ದಾರೆ. ಸುಮ್ಮನೆ ಅದು ರೋಡ್ ಸೇಫ್ಟಿಗೋಸ್ಕರ ಹಾಕಿರ್ತಾರೆ, ಅದರಿಂದ ಫೈನ್ ಏನು ಬೀಳಲ್ಲ, ಡೌಟೇ. ನಮ್ಮ ತಿರ್ಸಿ ಪ್ರವೀಣ, ನಮ್ಮ ತಿರ್ಸಿ ಜಾತ್ರೆ ಮುಗಿದ್ಮೇಲೆ ನಾನು ಇವತ್ತೇ ಬರ್ತಿರೋದು. ನಾನು ಆಫ್ಟರ್ 6 months. ಏನಾದ್ರು ಚೇಂಜ್ ಮಾಡವ ತಿರ್ಸಿನ? ಚೇಂಜ್ ಆಗಿಲ್ಲ, ಇದ್ದಂಗೆ ಇದೆಯಲ್ಲ. ಹಾಗೆ ಇದೆ. ಸಣ್ಣ ಪುಟ್ಟ ಅಪ್ಡೇಟ್ ಅಂದರೆ ಯಾವ ಥರ, ಯಾವ್ದಾದ್ರು ಒಂದು ಹೇಳ್ಬೋದಾ? ಒಂದಿಷ್ಟು ಹಾಸ್ಪಿಟಲ್ ಹೊಸದಾಗಿ ಓಪನ್ ಆಗಿದ್ದಾವೆ. ಗೌರ್ಮೆಂಟಾ? ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ಒಂದೇ ಗಾಯಿ. ಅದು ಬಿಟ್ಟರೆ ಮತ್ತೆ ಯಾವುದು ಓಪನ್ ಆಗಿರೋದು? ಇದೇ ಇಲ್ಲೇ ಇದೆ ನನಗೆ ಫಸ್ಟು ಒಂದೇ ಫಸ್ಟ್ನೇದೇ ತೋರಿಸ್ಬಿಡ್ತೀನಿ. ಇದೇ ಹಾಸ್ಪಿಟಲ್ ಹೊಸದಾಗಿ ಓಪನ್ ಆಗಿದೆ. ಯಾವುದಿದು ಹಾಸ್ಪಿಟ್ಲಾ ಇದು? ಹೌದು, ಯಾವ್ದು? ಹೆಲ್ತ್ ಕೇರ್ ನೋಡಿ. ಡಿವೈನ್ ಹೆಲ್ತ್ ಕೇರ್ ಆಗಲಿ, ಬೇಕಾಗಿತ್ತು ಹಾಸ್ಪಿಟ್ಲು. ಮಲ್ಟಿ ಸ್ಪೆಷಾಲಿಟಿ ನಮಗೆ ಬೇಕಾಗಿರೋದು. ಆದರೆ ಮಲ್ಟಿ ಸ್ಪೆಷಾಲಿಟಿ ಇನ್ನೂ ಆಗಿಲ್ಲ, ಆಗ್ಬೋದು. ಪ್ರವೀಣ ನೋಡಿ ಹುಡುಗಿರ್ನೆಲ್ಲ ಕರ್ಕೊಂಡು ಕಳ್ಳ ದಾರಿಯೆಲ್ಲ ನೋಡ್ಕೊಬಿಟ್ಟಿದ್ದಾನೆ. ಈ ದಾರಿಯೆಲ್ಲ ಹೆಂಗೆ ಗೊತ್ತು ಪ್ರವೀಣ ನಿಂಗೆ? ಅದೇ ಹುಡುಗಿರ್ನೆಲ್ಲ ಕರ್ಕೊಂಡು ಹೋಗೋ ದಾರಿ ಇದು. ಕೇರ್ನೆಲ್ಲ ಕರ್ಕೊಂಡಲ್ಲ, ಯಾಕಂದ್ರೆ ಹಂಗೆ ಹೋದ್ರೆ ಅಲ್ಲೆಲ್ರಿಗೂ ಕಾಣಿಸುತ್ತೆ ನೋಡಿ. ಮಾರಿಕಂಬ ದೇವ್ರ ಫೋಟೋ ಹಾಕಿದ್ದಾರೆ, ಬ್ಯಾನರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾರಿಕಂಬ ಟೆಂಪಲ್ಲೇ ಕಾಣಿಸುತ್ತೆ ನಮಗೆ. ನೋಡ್ಕೊಂಡು ಹೋಗೋಣ. ಫುಲ್ ವಿಡಿಯೋ ಸಿಗಬೇಕು ಅಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಸ್ವಲ್ಪ ಕ್ಲಿಪ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಷ್ಟೇ.